ದಸನಗುಡಿಯಲ್ಲಿ ಅದ್ದೂರಿಯಾಗಿ ಕಡಲೆಕಾಯಿ ಪರಿಷೆ ನಡೀತಾ ಇದೆ. ಈ ಒಂದು ಕಡಲೆಕಾಯಿ ಪರಿಷೆ ಅಂತ ಹೇಳಿದ್ರೆ ನಮ್ಮ ಈಗಿನ ಜನರೇಷನ್ ಅವರಿಗೆ ಒಂದು ಹೊಸತನವನ್ನ ಕೊಡುತ್ತೆ. ಯಾಕಂತ ಹೇಳಿದ್ರೆ ಈಗಿನ ಜನರೇಷನ್ ಅವರಿಗೆ ಏನು ಹಬ್ಬ ಅಂದ್ರೆ ಏನು, ಜಾತ್ರೆ ಏನು ಅಂತ ಗೊತ್ತಿರಲ್ಲ. ಅಂಥವರಿಗೆ ಈ ಒಂದು ಜಾತ್ರೆ ಹಳ್ಳಿಯ ವೈಭವವನ್ನು ತೋರಿಸಲಿಕ್ಕೆ ಸಹಾಯ ಆಗುತ್ತೆ. ಅದೇ ರೀತಿಯಲ್ಲಿ ನೀವು ನೋಡ್ತಾ ಇರ್ಬೋದು, ಕಾಲೇಜ್ ಮಕ್ಕಳೆಲ್ಲರೂ ಕೂಡ ಬಂದು ಈ ಒಂದು ಕಡಲೆಕಾಯಿ ಪರಿಷೆನ ಎಂಜಾಯ್ ಮಾಡ್ತಾ ಇದ್ದಾರೆ. ಅವ್ರನ್ನೂ ಕೂಡ ಮಾತಾಡ್ಸ್ತಾ ಹೋಗ್ತೀನಿ, ಅವರು ಯಾವ ರೀತಿಯಲ್ಲಿ ಈ ಒಂದು ಕಡಲೆಕಾಯಿ ಪರಿಷೆನ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಹೇಗೆ ಅನಿಸ್ತಾ ಇದೆ ಕಡಲೆಕಾಯಿ ಪರಿಷೆ? ಎಷ್ಟು ಎಂಜಾಯ್ ಮಾಡ್ತಾ ಇದ್ದೀರಾ? ನೆನ್ನೆ ಮನೆ ಬಂದಿದ್ರೆ ಎಂಜಾಯ್ ಮಾಡ್ಬೋದಾಗಿತ್ತೇನೋ ಗೊತ್ತಿಲ್ಲ, ಬಟ್ ಇವಾಗ ಬಂದಿದ್ದೀವಿ. ಗೊತ್ತಿಲ್ಲ, ಕಾಲೇಜಿಗೆ ಬಂಕ್ ಹಾಕೊಂಡು ಬಂದಿರೋದು ನಾವೆಲ್ಲರೂ. ಮನೇಲಿ ಎಲ್ರಿಗೂ ಹೇಳಿ ಬಂದಿದ್ದೀವಿ. ಬಟ್ ಚೆನ್ನಾಗಿದೆ, ಇನ್ನು ಮುಂದೆ ಹೋದ್ರೆ ಎಂಜಾಯ್ ಮಾಡ್ಬೋದು ಅಂತ ಅನ್ಸುತ್ತೆ. ಓಕೆ, ಅಂದರೆ ಇವಾಗ ಇದ್ರೆ ಹಳ್ಳಿಯಲ್ಲಿ ಈ ಥರ ಪಿಪಿಗಳೆಲ್ಲ ಊದ್ಕೊಂಡು ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ರು. ಬಟ್ ಬೆಂಗಳೂರಲ್ಲಿ ಈ ರೀತಿ ಎಂಜಾಯ್ ಮಾಡೋಕ್ಕೆ ಎಷ್ಟು ಖುಷಿ ಕೊಡ್ತಾ ಇದೆ. ಖುಷಿ, ಬಟ್ ಪೊಲೀಸ್ ಅವರೆಲ್ಲ ಕಿತ್ಕೊಂಡು ಹೋಗ್ತೀನಿ ಅಂದ್ರೆ 10 ರೂಪಾಯಿ ಕೊಟ್ಬಿಟ್ಟು ಕಿತ್ಕೊಂಡು ಹೋಗಿ ಅಂತ ಹೇಳಿದೀವಿ. ಸೊ ಹಂಗಾಗಿ ಚೆನ್ನಾಗಿದೆ, ಎಂಜಾಯ್ ಮಾಡ್ತೀವಿ. ಪೊಲೀಸ್ಗೆ ಉತ್ತರ ಕೊಟ್ಬಿಟ್ಟು ಬಂದಿದ್ದೀರಾ ಹಂಗಂದ್ರೆ? ಹೌದು. ಓಕೆ, ನೀವು ಎಷ್ಟು ಎಂಜಾಯ್ ಮಾಡ್ತಿದ್ದೀರಾ? ಕ್ಲಾಸಿಗೆ ಬಂಕ್ ಹಾಕ್ಬಿಟ್ಟು ಬಂದಿದ್ದೀನಿ ಅಂತ ಹೇಳ್ತಾ ಇದ್ದೀರಾ, ಎಷ್ಟು ಎಂಜಾಯ್ ಮಾಡ್ತಾ ಇದ್ದೀರಾ? ಸಖತ್ ಎಂಜಾಯ್ ಮಾಡಿದ್ದೀವಿ. ಯಾಕಂದರೆ ನಾವು ಕಂಪಲ್ಸರಿಯಾಗಿ ಬರಬೇಕು ಅಂದ್ಕೊಂಡಿದ್ವಿ, ಎಕ್ಸಾಮ್ ಎಲ್ಲ ಇರೋದಕ್ಕಾಗಿ ಬಂದಿಲ್ಲ. ಮತ್ತು ಅದು ಇದು ಅಂದ್ಕೊಂಡೆಲ್ಲ ಹೋಗ್ತಾ ಇದ್ವಿ. ಇವತ್ತು ಕ್ಲಾಸಿಗೆ ಮ್ಯಾಮ್ ಕೇಳ್ಬಿಟ್ಟು, ಮ್ಯಾಮ್ ಸಾರಿ ಮ್ಯಾಮ್ ಆಗಲ್ಲ ಅಂದ್ಬಿಟ್ಟು ಎಲ್ಲರೂ ಬಂದ್ಬಿಟ್ಟಿದ್ದೀವಿ. ಏನೋ ಈ ಟೆಲಿಗ್ರಾಮ್ ನಮ್ಮ ಮ್ಯಾಮ್ ಹತ್ರ ನೋಡ್ಬೋದು ಅಷ್ಟೇ. ಓಕೆ, ಎಷ್ಟು ಅಂದರೆ ಇದೇ ಫಸ್ಟ್ ಟೈಮ್ ಬರ್ತಾ ಇರೋದಾ ಹೇಗೆ? ಹಾಂ ಮ್ಯಾಮ್, ಅಂದರೆ ವರ್ಷ ಬರ್ತಾ ಇದ್ವಿ. ನಮ್ಮ ಜೂನಿಯರ್ಸ್ ಜೊತೆ ಬಂದಿದ್ದು ಇದೇ ಫಸ್ಟ್ ಟೈಮ್. ಅವ್ರ ಜೊತೆ ಒಂದು ಮೆಮೊರಿ ಎಂಜಾಯ್ ಮಾಡ್ತಾ ಇದ್ದೀವಿ. ನೀವೆಷ್ಟು ಎಂಜಾಯ್ ಮಾಡ್ತಾ ಇದ್ದೀರಾ? ನಾವು ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ. ಹೋದ ವರ್ಷನೂ ಬಂದಿದ್ವಿ, ಅದೇ ಥರ ಈ ವರ್ಷನೂ ಬಂದಿದ್ವಿ. ಎಲ್ಲ ಜಾಲಿ ಮಾಡ್ಕೊಂಡು ಹೋಗೋಣ ಅಂತ ಇದ್ವಿ. ಎಲ್ಲ ಸೀನಿಯರ್ಸ್ ಜೊತೆ ಬಂದಿದ್ದೀವಿ, ನಮ್ಮ ಕ್ಲಾಸ್ ಅವರು ಬಂದವ್ರೆ. ಫುಲ್ ಎಲ್ಲ ಜಾಲಿ ಫುಲ್ ಜಾಲಿ ಮಾಡ್ತಾ ಇದ್ದೀರಾ? ಹೇಗೆ ಅನಿಸ್ತಾ ಇದೆ? ನಾನು ಲೈಫಲ್ಲಿ ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ. ನೋಡ್ಬೇಕಿನ್ನ ಹಿಂಗೆಲ್ಲ ಹೆಂಗಿದೆ ಅಂತ. ಅಲ್ಲ, ಜಾತ್ರೆನೇ ಫಸ್ಟ್ ಟೈಮ್ ನೋಡ್ತಾ ಇರೋದಲ್ಲ? ಕಡಲೆಕಾಯಿ ಪರಿಷೆ ಫಸ್ಟ್ ಟೈಮ್ ನೋಡ್ತಾ ಇರೋದು. ಇನ್ನು ಮುಂದೆ ನೋಡ್ಬೇಕೆಲ್ಲ ಹೇಗಿದೆ ಅಂತ. ಅಲ್ಲಿ ಎಂಟ್ರೆನ್ಸ್ ಇಂದ ಚೆನ್ನಾಗಿದೆ, ಮುಂದೆ ನೋಡ್ಬೇಕಿನ್ನ ಹೆಂಗಿದೆ. ಕಡಲೆಕಾಯಿ ಎಲ್ಲ ತಿಂತಾ ಇದ್ದೀರಾ ಹೋಗ್ತಾ ಇದ್ದಂಗೆ? ತಿಂತಾ ಇದೀವಿ. ಎಂಜಾಯ್ ಮಾಡ್ತಾ ಇದ್ದೀವಿ. ಇದಿಷ್ಟು ಏನು ಸ್ಟೂಡೆಂಟ್ಸ್ಗಳು ಹೇಳ್ತಾ ಇರುವಂಥದ್ದು. ನಿಜಕ್ಕೂ ಕೂಡ ಏನು ಕಾಲೇಜ್ಗೆ ಹೋಗೋರಿಗೆ ಹಾಗೆ ಮಕ್ಕಳಿಗೆ ಈ ಒಂದು ಕಡಲೆಕಾಯಿ ಪರಿಷೆ ನಿಜಕ್ಕೂ ಕೂಡ ಹಬ್ಬ, ಸಂತಸ, ಸಂಭ್ರಮವನ್ನು ಕೊಡ್ತಿದೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಬರೀ ಎಕ್ಸಾಮ್ಸು ಓದಬೇಕು, ಎಕ್ಸಾಮ್ ಬರೀಬೇಕು, ಈ ಒಂದು ಸ್ಟ್ರೆಸ್ಸಲ್ಲಿ ಇರುವಂತಹ ಮಕ್ಕಳಿಗೆ ಈ ಒಂದು ಕಡಲೆಕಾಯಿ ಪರಿಷೆ ನಿಜಕ್ಕೂ ಕೂಡ ರಿಲೀಫನ್ನು ಕೊಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಧನರಾಜ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ ಬೆಂಗಳೂರು. We'll be right back.